ಸಿದ್ದರಾಮಯ್ಯ ಕರ್ನಾಟಕ ಕಂಡಿರುವಂತಹ ಮಾಸ್ ಲೀಡರ್ಗಳ ಪೈಕಿ ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ನ ಅತಿದೊಡ್ಡ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದಂಥವರು ಸಿದ್ದರಾಮಯ್ಯ. ಸಮಾಜವಾದದ ಪ್ರತಿಪಾದಕರಾಗಿದ್ದು ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿದಂಥವರು. ಸಂವಿಧಾನವೇ ನನ್ನ ಧರ್ಮ, ಸಂವಿಧಾನವೇ ನನ್ನ ಸಂವಿಧಾನದ ಆಶಯದಂತೆಯೇ ನಾನು ರಾಜಕೀಯವನ್ನು ಮಾಡುವಂಥವನು ಅಂತ ಹೇಳ್ತಾ ಬಂದಂತಹ ರಾಜಕಾರಣಿ. 1983ರಲ್ಲಿ ಮೊದಲ ಬಾರಿಗೆ ಶಾಸನಸಭೆಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. 17 ಬಾರಿ ಬಜೆಟ್ ಮಂಡನೆ ಮಾಡಿದಂತಹ ಖ್ಯಾತಿ ಸಿದ್ದರಾಮಯ್ಯನವರ ಪಾಲಿಗಿದೆ. ಬಡವರ ಪಾಲಿನ ಅನ್ನರಾಮಯ್ಯ ಅಂತೇಳಿ ಅವರು ಜನಜನಿತರಾದಂಥವರು. 2 ಅವಧಿ ಸೇರಿ ಒಟ್ಟು 8 ವರ್ಷ 8 ದಿನಗಳ ಆಡಳಿತಕ್ಕೆ ಪೂರ್ಣ ವಿರಾಮ ಬಿದ್ದಿದೆ. ಇವತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಅವರು ತಮ್ಮ ಅಧಿಕಾರದಿಂದ ನಿರ್ಗಮಿಸಿದ್ದಾರೆ. ಕಾವೇರಿ ನಿವಾಸದಿಂದ ಮಧ್ಯಾಹ್ನ 2:45ಕ್ಕೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ವಾಹನದಲ್ಲಿ ಅದರ ಡ್ರೈವರ್ ಸೀಟ್ನಲ್ಲಿ ಕುಳಿತಿದ್ದಂಥವರು ಇನ್ನೊಬ್ಬರು ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಅವರ ಕಾರ್ನಲ್ಲಿ ಲೋಕಭವನಕ್ಕೆ ಹೋದರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ವೈಯಕ್ತಿಕ ಕೆಲಸದ ನಿಮಿತ್ತ ಗವರ್ನರ್ ಅವರು ಇಂದೋರ್ಗೆ ತೆರಳಿದ್ದರಿಂದಾಗಿ ಅವರ ಕಾರ್ಯದರ್ಶಿಯವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯನವರ ಆಪ್ತರಾದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹಾಗೆಯೇ ಡಿ.ಕೆ. ಶಿವಕುಮಾರ್ ಇನ್ನೂ ಹಲವು ಸಚಿವರುಗಳು ಜೊತೆಯಲ್ಲೇ ಇದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಸಚಿವರುಗಳು ಕೂಡ ಜೊತೆಯಲ್ಲೇ ಇದ್ದರು. ಲೋಕಭವನಕ್ಕೆ ತೆರಳಿ ರಾಜೀನಾಮೆ ನೀಡಿದ ಬಳಿಕ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದಂತಹ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕನ್ನು ಮಾಧ್ಯಮಗಳೆದುರು ತೆರೆದಿಟ್ಟರು. ರಾಜೀನಾಮೆಯ ನಿರ್ಧಾರ, ಉದ್ದೇಶ, ಮುಂದಿನ ನಡೆ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ಬಹಳ ವಿವರವಾಗಿ ವಿಚಾರಗಳನ್ನು ಹಂಚಿಕೊಂಡ್ರು. ಒಂದು ಬದಿಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕುಳಿತಿದ್ರು, ಮತ್ತೊಂದು ಬದಿಯಲ್ಲಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನು ಕೂರಿಸಿಕೊಂಡೇ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸಿದ್ದರಾಮಯ್ಯನವರ ವಿದಾಯದ ಮಾತುಗಳು ಏನೇನಿದ್ವು ಅನ್ನೋದನ್ನು ನೋಡ್ತಾ ಹೋದರೆ, ನನ್ನ ರಾಜೀನಾಮೆ ನಿರ್ಧಾರ ಇದು ಸ್ವಯಂ ಪ್ರೇರಿತವಾದದ್ದು ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಮಾತಿಗೆ ತಪ್ಪಿಕೊಳ್ಳುವಂತಹ ಕೆಲಸವನ್ನು ನಾನು ಮಾಡಿಲ್ಲ, ಆ ತೃಪ್ತಿ ನನಗೆ ಇದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯ ಬಗ್ಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸಭೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಅದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ನನಗೆ ಹೈಕಮಾಂಡ್ನವರು ರಾಜ್ಯಸಭೆಯ ಆಫರನ್ನು ಕೊಟ್ಟಿದ್ದರು, ಆದರೆ ಅದನ್ನು ಬಹಳ ನಯವಾಗಿ ನಾನು ತಿರಸ್ಕರಿಸಿದ್ದೇನೆ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವುದಿಲ್ಲ, ರಾಜ್ಯದಲ್ಲಿ ಇರ್ತೇನೆ ಅಂತ ಹೇಳಿದೆ. ಇನ್ನು ತಮ್ಮ 17 ಬಾರಿಯ ಬಜೆಟ್ನ ಅನುಭವಗಳನ್ನು ಕೂಡ ಒಂದು ರೀತಿಯಂಥ ರಿಪೋರ್ಟ್ ರೀತಿಯಲ್ಲಿ ಕರ್ನಾಟಕದ ಜನರ ಮುಂದೆ ಹೇಳಿದ್ದಾರೆ. ವಿತ್ತೀಯ ಕೊರತೆಯ ಕಾಯ್ದೆಯ ನಿಯಮವನ್ನು ಮೀರಿ ನಾವು ಸಾಲವನ್ನು ಮಾಡಿಲ್ಲ. ಗ್ಯಾರಂಟಿಗಳಿಂದ ರಾಜ್ಯದ ತಲಾ ಆದಾಯ ಹೆಚ್ಚಳ ಆಗಿದೆ, ಜನರ ತಲಾ ಆದಾಯ ಹೆಚ್ಚಳ ಆಗಿದೆ. 2 ಅವಧಿಗಳಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷವಾಗಿ ಚುನಾವಣೆಗೆ ಪೂರ್ವದಲ್ಲಿ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಿದ್ದೇವೆ, ಆ ತೃಪ್ತಿ ನನಗಿದೆ. ರಾಜಕಾರಣಕ್ಕೆ ಬಂದ ದಿನದಿಂದಲೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿಯವರ ವಿಚಾರಗಳೇ ನನಗೆ ಆದರ್ಶವಾಗಿದ್ವು. ಅದರ ಪಾಲನೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನಿಸಿದ್ದೇನೆ. ನಂಬಿಕೊಂಡ ಮೌಲ್ಯಗಳ ಜೊತೆಗೆ ಯಾವತ್ತೂ ಕೂಡ ರಾಜಿ ಮಾಡಿಕೊಂಡಿಲ್ಲ, ಸೈದ್ಧಾಂತಿಕವಾದಂತಹ ರಾಜಿ ಮಾಡಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಪುನರುಚ್ಚರಿಸಿದ್ದಾರೆ. ಅಷ್ಟೇ ಕೊನೆ ಉಸಿರಿರೋವರೆಗೂ ಕೂಡ ಕೋಮು ಶಕ್ತಿಗಳ ವಿರುದ್ಧ ನನ್ನ ಹೋರಾಟ ಇದ್ದೇ ಇರುತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಹೈಕಮಾಂಡ್ನವರು ಯಾವಾಗ ಸೂಚಿಸ್ತಾರೆ ಆವಾಗ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಅದರ ಪ್ರಕಾರ ಮೊನ್ನೆ ಹೈಕಮಾಂಡ್ನವರು ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೆ ನಾನು ನಾಳಿದ್ದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಅಂದರೆ ಒಂದು ಹಾಗಾಗಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ದೆ. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ವಾಟ್ ಎವರ್
Legislative party takes a decision, High Command takes a decision, he will be the chief minister. ಇನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಮುಂದೇನು ಅನ್ನುವಂತಹ ಪ್ರಶ್ನೆ ಎಲ್ಲರೂ ಕೂಡ ಇದ್ದೇ ಇತ್ತು. ರಾಷ್ಟ್ರ ರಾಜಕಾರಣಕ್ಕೆ ಅವರೇನಾದರೂ ಹೋಗಬಹುದಾ ಅಥವಾ ಬೇರೆ ಯಾವುದಾದ್ರೂ ಹುದ್ದೆಗಳನ್ನು ಅವರು ಸ್ವೀಕರಿಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ಮೂಡಿದ್ವು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಿದ್ದರಾಮಯ್ಯನವರು ಇವತ್ತು ಸುದ್ದಿಗೋಷ್ಠಿಯಲ್ಲೇ ಸ್ಪಷ್ಟನೆಯನ್ನ ನೀಡಿನೇ ದೆಹಲಿಗೆ ಹೋಗಿದ್ದಾರೆ. ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ, ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತೆ ಜನರ ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ ಇನ್ನೂ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ದರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. ನಾನು ಹಳ್ಳಿಗಾಡಿನಿಂದ ಬಂದಂಥವನು. ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೇನೋ ಆಯಿತು, ಆದರೆ ಅವರ ರಾಜಕೀಯದ ಹೆಜ್ಜೆ ಗುರುತುಗಳು ಮಾತ್ರ ಬಹಳ ದೊಡ್ಡದಾಗಿ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕೂ 3 ದಿನ ಮುಂಚೆ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಹುಟ್ಟಿದಂತಹ ಸಿದ್ದರಾಮಯ್ಯನವರಿಗೆ ಯಾವುದೇ ರಾಜಕೀಯದ ಕನಸು ಇರಲಿಲ್ಲ. ವಕೀಲ ವೃತ್ತಿ ಮೂಲಕ ರಾಜಕೀಯಕ್ಕೆ ಬಂದಂಥವರು ದೊಡ್ಡದಾದಂತಹ ಒಂದು ಕೊಡುಗೆಗಳನ್ನು ತನ್ನ ರಾಜಕೀಯ ಜೀವನದಲ್ಲಿ ಕೊಟ್ಟು ಹೋಗಿದ್ದಾರೆ. ಸಿದ್ದರಾಮಯ್ಯನವರ ರಾಜಕೀಯದ ಹಾದಿಯನ್ನು ನೋಡಿದಾಗ 1947 ಆಗಸ್ಟ್ 12 ಸಿದ್ದರಾಮಯ್ಯನವರು ಇದನ್ನು ಹೇಳ್ತಾರೆ. ನನ್ನ ಎಕ್ಸಾಕ್ಟ್ ಹುಟ್ಟಿದ ದಿನಾಂಕ ಯಾವುದೊಂದು ಗೊತ್ತಿಲ್ಲ, ಅದನ್ನು ಮೇಷ್ಟ್ರುಗಳು ಬರ್ಕೊಂಡಿರೋ ದಿನನೇ ನನ್ನ ಹುಟ್ಟಿದ ದಿನ ಹೊರತು ಅದೇ ದಿವಸ ನಾನು ಹುಟ್ಟಿದ್ದೀನಿ ಅಂತೇಳಿ ಅಲ್ಲ ಅಂತೇಳಿ. ಆದರೆ ಮೇಷ್ಟ್ರುಗಳು ಬರ್ಕೊಂಡಿರೋ ಪ್ರಕಾರ ಅವರ ಮಾತಿನಲ್ಲಿ ಹೇಳ್ತಿದ್ರೆ ಅದು ಆಗಸ್ಟ್ 12 ಆಗುತ್ತೆ. 1978 ಮೈಸೂರಿನಲ್ಲಿ ವಕೀಲ ವೃತ್ತಿಯನ್ನು ಅವರು ಆರಂಭಿಸ್ತಾರೆ. ಹಾಗೆಯೇ ಆಗಲೇ ಅವರು ಅಲ್ಲಿಯ ತಾಲೂಕು ಬೋರ್ಡ್ನ ಮೆಂಬರ್ ಆಗ್ತಾರೆ 1978ರಲ್ಲಿ. ಮುಂದೆ 1983ರಲ್ಲಿ ಅವರು ಲೋಕದಳದಿಂದ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಸಿದ್ದರಾಮಯ್ಯನವರು. ಆ ಮೂಲಕವಾಗಿ ಶಾಸಕನಾಗಿ ಅವರ ಕೆಲಸ ಆರಂಭ ಆಗುತ್ತೆ. 83ರಲ್ಲಿ ಕನ್ನಡ ಕಾವಲು ಸಮಿತಿಯನ್ನು ಮೊದಲ ಬಾರಿಗೆ ರಚನೆ ಮಾಡುತ್ತೆ ಅವತ್ತಿನ ರಾಮಕೃಷ್ಣ ಹೆಗಡೆ ಸರ್ಕಾರ. ಅದರ ಪ್ರಥಮ ಅಧ್ಯಕ್ಷ ಅಂದಿನ ಶಾಸಕ ಸಿದ್ದರಾಮಯ್ಯ. 1985ರಲ್ಲಿ 2ನೇ ಬಾರಿ ಅಂದರೆ ಮಧ್ಯಂತರ ಚುನಾವಣೆ ಬರುತ್ತೆ, 2ನೇ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆಗ ಅವರನ್ನು ಮೊದಲ ಬಾರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾಗಿ ಹೆಗಡೆ ಅವರು ತಮ್ಮ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ. 1994ರಲ್ಲಿ ಜನತಾ ದಳ ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಅದಕ್ಕಿಂತ ಮುಂಚಿತವಾಗಿ ಜನತಾ ಪಕ್ಷ ಇತ್ತು. 1994ರಲ್ಲಿ ಜನತಾ ದಳ, ಆ ಜನತಾ ದಳದ ಸರ್ಕಾರದಲ್ಲಿ ಮೊದಲ ಬಾರಿಗೆ ಅವರು ಹಣಕಾಸು ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅವತ್ತು ಅವರು ದೇವೇಗೌಡರ ಸಂಪುಟದ ಸದಸ್ಯ, ದೇವೇಗೌಡರ ಹಣಕಾಸು ಸಚಿವ. 2004ರಲ್ಲಿ 2ನೇ ಬಾರಿಗೆ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ. ಆಗ ಅವರು JDSನಿಂದ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ, ಹಣಕಾಸು ಸಚಿವರಾಗಿಯೂ ಕೂಡ ಇರ್ತಾರೆ. ಆದರೆ 2005 ಆಗಸ್ಟ್ 5ನೇ ತಾರೀಕಿನಂದು ಅಹಿಂದದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ JDSನಿಂದ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ. JDSನ ಉಪಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರನ್ನ 2006 ಸೆಪ್ಟೆಂಬರ್ 2ನೇ ತಾರೀಕಿನಂದು ಕಾಂಗ್ರೆಸ್ಗೆ ಅವರು ಸೇರ್ಪಡೆ ಆಗ್ತಾರೆ. ನಂತರ 2006 ಡಿಸೆಂಬರ್ 7ನೇ ತಾರೀಕಿನಂದು ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಮುಂದೆ 2009ರಲ್ಲಿ ಪ್ರತಿಪಕ್ಷ ನಾಯಕ, 2013ರ ಮೇ 13ರಂದು ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 2023ರ ಮೇ 20ರಂದು 2ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 2026 ಮೇ 28 ಅಂದರೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಹೀಗೆ ಸಿದ್ದರಾಮಯ್ಯನವರ
ರಾಜಕೀಯದ ಆ ಅಧಿಕಾರ ರಾಜಕೀಯ ಅಂತ್ಯ ಆದಂತೆ ಕಾಣ್ತಾ ಇದೆ. ಯಾಕಂದರೆ ಅವರು ಹೇಳಿರೋ ಪ್ರಕಾರ ಮುಂದೆ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವುದಿಲ್ಲ ಅಂತೇಳಿ. ಮಾಡಬಹುದು, ಮಾಡದೇ ಇರ್ಬೋದು, ಅದು ಅಂತಿಮವಾಗಿ ಅವರ ನಿರ್ಧಾರ. ಇನ್ನು ಸಿದ್ದರಾಮಯ್ಯನವರ ರಾಜೀನಾಮೆಗೂ ಮುಂಚಿತವಾಗಿ ವೇದಿಕೆ ಹದವಾಗಿದ್ದು ಕಾವೇರಿ ನಿವಾಸದಲ್ಲಿ ಸಚಿವರುಗಳಿಗಾಗಿ ಸಿದ್ದರಾಮಯ್ಯನವರು ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ರು. ಈ ವೇಳೆ ಕೆಲ ಪ್ರಸಂಗಗಳು ರಾಜಕಾರಣದ ಅಪರೂಪದ ಸನ್ನಿವೇಶಗಳಾಗಿ ಬದಲಾಗಿದ್ದವು. ಬೆಳಗ್ಗೆ 9 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಬ್ರೇಕ್ಫಾಸ್ಟ್ನಲ್ಲಿ ಸಿದ್ದರಾಮಯ್ಯನವರು, ಡಿಸಿಎಂ ಡಿ ಕೆ ಶಿವಕುಮಾರ್, ಆಪ್ತ ಸಚಿವರುಗಳು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಈ ವೇಳೆ ಶಿವಕುಮಾರ್ ಅವರು ಬರ್ತಾ ಇದ್ದನೇ ಖುದ್ದು ಸಿದ್ದರಾಮಯ್ಯನವರು ಬರಮಾಡಿಕೊಂಡ್ರು. ಅಲ್ಲದೆ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಅವರ ಕಾಲು ಮುಟ್ಟಿ ಆಶೀರ್ವಾದವನ್ನು ಪಡ್ಕೊಂಡ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರನ್ನ ಅಪ್ಕೊಂಡ್ರು. ಇಬ್ಬರ ನಡುವಿನ ಅಪ್ಪುಗೆ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಒಂದು ಸ್ವಲ್ಪ ಮಟ್ಟಿಗೆ ಡಿಸಿಎಂ ಕೂಡ ಭಾವುಕರಾದರು, ಸಿಎಂ ಕೂಡ ಗದ್ಗದಿತರಾದರು. ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದರು. ಏನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರುವಾಗ ಮಾಧ್ಯಮಗಳಿಗೆ ಯಾವುದೇ ರೀತಿಯಂಥ ಪ್ರವೇಶ ಇರಲಿಲ್ಲ. ಅದರ ಫೋಟೋಗಳು, ದೃಶ್ಯಗಳನ್ನು ಮಾತ್ರ ಅವರು ಏನು ಕೊಟ್ಟರು ಅಷ್ಟು ಹೊರತಾಗಿ ಮಾಧ್ಯಮಗಳಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಹೀಗಾಗಿ ಅಲ್ಲಿ ಬಹಳ ಮುಕ್ತವಾಗಿ ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅವರು ಸ್ಪಷ್ಟವಾಗಿ ತನ್ನ ರಾಜೀನಾಮೆ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆಯೇ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ, ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಕೊಟ್ಟಿದ್ದೇನೆ ನಾನು ಮಾತನ್ನು, ಹೈಕಮಾಂಡ್ ಹೇಳಿದಾಗ ನಾನು ಆ ನಿರ್ಧಾರಕ್ಕೆ ಬದ್ಧನಾಗಿರ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೇನೆ, ಅದನ್ನು ನಾನು ಉಳಿಸ್ಕೊಂಡಿದ್ದೇನೆ, ಆ ತೃಪ್ತಿ ನನಗೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು 3 ವರ್ಷಗಳಲ್ಲಿ ನಾನು ಜನಮೆಚ್ಚುವ ಕೆಲಸಗಳನ್ನು ಮಾಡಿದ್ದೇನೆ ಅಂತ ವಿಶ್ವಾಸ ನನಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿತ್ತು. ಗ್ಯಾರಂಟಿಗಳಿಂದಾಗಿ ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿರುವಂತಹ ವಿಶ್ವಾಸ. ಹಾಗೆಯೇ ಆ ಸಭೆಯಲ್ಲಿ ಭಾಳ ಮುಕ್ತವಾಗಿ ಅವರು ಹೇಳಿದ್ದಾರೆ. ಶಿವಕುಮಾರ್ ಅವರಿಗೆ ಶುಭಾಶಯವನ್ನು ಹೇಳ್ತೇನೆ, ಯಾಕಂದರೆ ಅವರು ಹೊಸದಾಗಿ ಮುಖ್ಯಮಂತ್ರಿಯಾಗಿ ನೇಮಕಗೊಳ್ತಾರೆ. ಅವ್ರಿಗೆ ಎಲ್ಲರ ಸಹಕಾರ ಕೂಡ ಇರುತ್ತೆ, ನನ್ನ ಸಹಕಾರ ಕೂಡ ಇರುತ್ತೆ, ನಿಮ್ಮ ಸಹಕಾರ ಕೂಡ ಇರಬೇಕು. ಹೊಸ ಮುಖ್ಯಮಂತ್ರಿಗೆ ನೀವು ಕೂಡ ಸಹಕಾರ ಕೊಡಬೇಕು. ಪಕ್ಷದ ನಿರ್ಧಾರವನ್ನು ಎಲ್ಲರ ಜೊತೆ ಸೇರಿ ಪಾಲಿಸಬೇಕು ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಕಿವಿ ಮಾತುಗಳ ರೀತಿಯಲ್ಲಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಇಡೀ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರು ಪರವಶರಾದಂತೆ ಗೋಚರವಾಗ್ತಾ ಇತ್ತು. ರಾಜೀನಾಮೆಯ ಬಗ್ಗೆ ಸಿದ್ದರಾಮಯ್ಯವರು ಘೋಷಣೆ ಮಾಡ್ತಾ ಇದ್ದಂತೆ ಕೆಲ ಸಚಿವರುಗಳು ಗದ್ಗದಿತರಾದರು, ಕೆಲವರು ಕಣ್ಣೀರು ಹಾಕಿದರು. ರಾಜೀನಾಮೆಯ ಬಗ್ಗೆ ಪರಿಶೀಲಿಸಿ ಅಂತ ಕೇಳಿಕೊಂಡ್ರು. ಆದರೆ ಸಿದ್ದರಾಮಯ್ಯ ಎಲ್ಲರನ್ನೂ ಕೂಡ ಮೌನವಾಗಿಯೇ ಸಂತೈಸಿದರು. ಸರ್ ಮಾತಾಡಿ ಸರ್, ದಯವಿಟ್ಟು ಸರ್ ಮಾತಾಡಿ ಸರ್, ಬಿಡಿ ಸರ್. CM Siddaramaiah said we will make DK Shivakumar the new CM. DK Shivakumar ಮುಂದಿನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಎಲ್ಲ ಕ್ಯಾಬಿನೆಟ್ ನ ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಿದ್ರು. ಅವರ ಇನ್ನು ಕರ್ನಾಟಕಕ್ಕೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗುವಂಥದ್ದು ಫಿಕ್ಸ್ ಆಗಿದೆ. ಈ ಬಗ್ಗೆ ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆ ಮಾಡುವಂಥದ್ದು ಮಾತ್ರ ಬಾಕಿ ಉಳಿದಿದೆ. ಅದರ ಹೊರತಾಗಿ ಶಿವಕುಮಾರ್ ಅವರ ಹೆಸರಿಗೆ ಪಟ್ಟಾಭಿಷೇಕ ಆಗುವಂಥದ್ದು ನಿಶ್ಚಿತ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಂತೆಯೇ ಶಿವಕುಮಾರ್ ಅವರಿಗೆ ಸೂಟು ಬೂಟು ಕೂಡ ಸಿದ್ಧವಾಗ್ತಾ ಇದೆ. ಬೆಂಗಳೂರಿನ ಸದಾಶಿವನಗರದ ಡಿ ಕೆ ಶಿವಕುಮಾರ್ ನಿವಾಸ ಇಡೀ ದಿವಸ ಚಟುವಟಿಕೆಯ ತಾಣವಾಗಿತ್ತು. ಮನೆಯಲ್ಲಿ ಬಿರುಸಿನ ಚಟುವಟಿಕೆಗಳು ಆರಂಭವಾಗಿದ್ವು. ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಹಿರಿಯರು, ಆಪ್ತರು, ಬೆಂಬಲಿಗರು, ಡಿಕೆಶಿ ಅಭಿಮಾನಿಗಳು ಇವರೆಲ್ಲರೂ ಕೂಡ ಅಭಿನಂದನೆಗಳ ಮಹಾಪೂರವೇ ಅವರ ಮನೆಯ ಕಡೆಗೆ ಹರಿದು ಬಂದಿದೆ. ನೂತನ ಮುಖ್ಯಮಂತ್ರಿಗೆ ಶುಭಾಶಯ ಕೋರಿದ ಬ್ಯಾನರ್, ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇದ್ವು. ಅದರ ಕೆಲ ಹೊತ್ತಲ್ಲಿ ಅವುಗಳನ್ನು ತೆರವುಗೊಳಿಸಲಾಯಿತು. ಯಾಕಂದರೆ ಬೆಂಗಳೂರಲ್ಲಿ ಈ ರೀತಿಯಾಗಿ ಬ್ಯಾನರ್, ಫ್ಲೆಕ್ಸ್ಗಳನ್ನು ಹಾಕೊಳ್ಳೋಂಗಿಲ್ಲ ಅಂಥೇಳಿ ಖುದ್ದು ಶಿವಕುಮಾರ್ ಅವರೇ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ. ಹೀಗಾಗಿ ಅವರು ಅಭಿನಂದಿಸುವಂತಹ ಅಂತಹ ಬ್ಯಾನರ್, ಫ್ಲೆಕ್ಸ್ಗಳನ್ನು ಕೂಡ ತೆರವುಗೊಳಿಸಲಾಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ನಾ ಬಂದಿದ್ದೆ, ಅಭಿನಂದನೆ ಮಾಡಿ ಹೊರಟಿದ್ದೇನೆ. ಮತ್ತು ನಾ ಏನು ಡಿಸ್ಕಸ್ ಮಾಡಿಲ್ಲ. ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಮುಂದಿನ ಪ್ರಕ್ರಿಯೆ ಏನದೆ, ನಾಯಕತ್ವ ಏನು ಆರಿಸ್ಬೇಕು, ಅದು ನಡೀತದೆ. ನೋಡಿ, ಎಲ್ರಿಗೂ ಆಸೆ ಇರ್ತದೆ. ಸೊ ನನ್ನ ಆಸೆ, ಅಭಿಲಾಷೆ ನನ್ನೊಬ್ಬಂದೇ ಅಲ್ಲ,
ಲಕ್ಷಾಂತರ ಕಾರ್ಯಕರ್ತರು ಮುಖಂಡರುಗಳದ್ದು ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು ಮೌನ ಮುರಿದು ಮಾತಾಡಿದ್ದೀನಿ. ಅವರು ಮೌನವಾಗಿ ಎಲ್ಲರೂ ಕೂಡ ಕೇಳಿದ್ದಾರೆ. ಯಾವಾಗ ಸರ್ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ, ನಮ್ಮ ನಾಯಕರಿಗೆ ಒಂದು ಅವಕಾಶ ಸಿಗ್ತಾ ಇದೆಯಾ ಅಂತ ಹೇಳಿ ನಾನು ಭಗವಂತನಿಗೆ ನಾನು ಈ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ. ಈ ಕ್ಷೇತ್ರಕ್ಕೆ ಬಂದು ಹೋದವ್ರಿಗೆ ಒಳ್ಳೆಯದಾಗಿದೆ. ಅದಕ್ಕೆ ರಾಷ್ಟ್ರದಿಂದ ರಾಜ್ಯದಿಂದ ಬರ್ತಕ್ಕಂಥವ್ರು ಇಲ್ಲಿ ಬಂದು ಆಶೀರ್ವಾದ ಪಡೆದು ಉನ್ನತ ಹುದ್ದೆಗೆ ಹೋಗಿದ್ದಾರೆ. ಅದರ ಒಂದು ನಂಬಿಕೆ ಮೇಲೆ ಇಲ್ಲಿ ಬರ್ತಾರೆ. ನಂಬಿಕೆನೇ ದೇವರು. ನಂಬಿದ್ರೆ ಯಾರು ನಂಬ್ತಾರೋ ಅವ್ರಿಗೆ ಒಳ್ಳೇದಾಗ್ತದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಅದು ಅನುಗ್ರಹ ಅದು ಅವ್ರಿಗೆ ಯಾವತ್ತೂ ಇದೆ. ಅದು ನನಗಂತೂ ಇಲ್ದಿದ್ರು ಅವ್ರಿಗಂತೂ ಇದೆ. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಇಲ್ಲ ನಿಮಗೆ ಆಶೀರ್ವಾದ ಸಿಗುತ್ತೆ, ನನಗೆ ಆಗ್ತಾನೆ ಇಲ್ವಲ್ಲ ಆಗ್ತಾನೆ ಇಲ್ವ ಅಂತ. ಅದಕ್ಕೆ ನಾನು ಬಂದಿದ್ದೀನಿ, ಈಗೇನಾರು ಆಗುತ್ತೇನೋ ಅಂತ. ಮೇಲ್ಗಡೆಯಿಂದ ಆದೇಶ ಇರುತ್ತೆ ಅಷ್ಟೇ. ಇನ್ನು ಹೈಕಮಾಂಡ್ ಏನು ಆದೇಶ ಇರುತ್ತೆ ಅದೇನೆ. ಹೈಕಮಾಂಡ್ ಉತ್ತರದಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಅವ್ರು ಏನು ತೀರ್ಮಾನ ಮಾಡ್ತಾರೆ CLPಲಿ ಅದೇ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಆನಂತರ ಸೋಮವಾರ ಮಂಗಳವಾರ ದಿವಸದಲ್ಲಿ ಸೋಮವಾರ ಹೆಚ್ಚಿನ ಪಕ್ಷ ಆಗ್ಬೋದು. ಇದರ ನಡುವೆ DK ಶಿವಕುಮಾರ್ ತಮ್ಮ ನೆಚ್ಚಿನ ಆರಾಧ್ಯ ದೈವ ಗುರುವಿನ ಆಣತಿಯಂತೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಹೋಗಲಿದ್ದು ಅಜ್ಜೆಯ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ಬಳಿಕ ಅಜ್ಜೆಯ ಸೂಚಿಸಿದ ದಿನದಂದೇ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತದೆ. ಅಧಿಕ ಮಾಸದ ಒಳಗಡೆನೇ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೂ ಕೂಡ ತಯಾರಿಗಳು ನಡೆದಿದ್ದಾವೆ. ಸಮಯದ ಅವಕಾಶಕ್ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗೆ ಇರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾರು ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ಮುಖ್ಯಮಂತ್ರಿ ರಾಜೀನಾಮೆಯ ಬಳಿಕ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ತೆರಳಿದ್ದಾರೆ. ಸಿದ್ದರಾಮಯ್ಯನವರು HAL ವಿಮಾನ ನಿಲ್ದಾಣದ ಮೂಲಕ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹಾರಿದ್ದಾರೆ. ಆದರೆ ಆ ವಿಮಾನ ದೆಹಲಿಯ ಬದಲಿಗೆ ಜೈಪುರದಲ್ಲಿ ಲ್ಯಾಂಡ್ ಆಗಿದೆ. ಯಾಕಂದರೆ ಬ್ಯಾಡ್ ವೆದರ್ನ ಕಾರಣಕ್ಕಾಗಿ ಕೆಟ್ಟ ಹವಾಮಾನ, ಜೋರಾಗಿ ಮಳೆ ಸುರಿತಾ ಇತ್ತು ದೆಹಲಿಯಲ್ಲಿ. ಹಾಗಾಗಿ ಜೈಪುರದಲ್ಲಿ ಲ್ಯಾಂಡ್ ಆಗಿದೆ. ಮತ್ತೊಂದೆಡೆ DK ಶಿವಕುಮಾರ್ ಅವರು ದೇವನಹಳ್ಳಿಯ ವಿಮಾನ ನಿಲ್ದಾಣದಿಂದ ನಾರ್ಮಲ್ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ. DK ಶಿವಕುಮಾರ್ ಜೊತೆಗೆ ಹ್ಯಾರಿಸ್ ಹಾಗೆಯೇ ಅವರ ಸಹೋದರ DK ಸುರೇಶ್ ಕೂಡ ಪ್ರಯಾಣ ಮಾಡಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನು ಆಹ್ವಾನಿಸಲಿದ್ದಾರೆ. ಇನ್ನು ಸಿದ್ದರಾಮಯ್ಯರು ದೆಹಲಿಗೆ ಹೋಗಿದ್ದೇಕೆ ಅನ್ನೋದನ್ನು ನೋಡ್ತಾ ಹೋದಿದ್ರೆ, ಅವಕಾಶ ಕೊಟ್ಟಿದ್ದಕ್ಕೆ ಹೈಕಮಾಂಡ್ ನಾಯಕರುಗಳಿಗೆ ಅವರೊಂದು ಧನ್ಯವಾದವನ್ನು ಸಮರ್ಪಿಸ್ತಾರೆ. ಹಾಗೆಯೇ ರಾಜ್ಯಸಭೆಗೆ ಬರೋದಿಲ್ಲ ಅನ್ನೋಂಥದ್ದನ್ನು ಈಗಾಗಲೇ ರಾಜ್ಯದ ಜನರ ಮುಂದೆ ಸ್ಪಷ್ಟವಾಗಿ ಹೇಳಿಯಾಗಿದೆ. ಆ ಸಂದೇಶವನ್ನು ಹೈಕಮಾಂಡ್ಗೂ ಕೂಡ ಮುಟ್ಟಿಸಬಹುದು. ಮುಂದಿನ ಮುಖ್ಯಮಂತ್ರಿ ಆಯ್ಕೆಗೆ CLP ಸಭೆ ಕರೆಯುವ ಬಗ್ಗೆ ಸಲಹೆಗಳನ್ನು ಅವರು ಕೊಡಬಹುದು. ಹಾಗೆಯೇ CLPಯಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸುವಂತಾರೆ. ಯಾವುದೇ ರೀತಿಯಿಂದ ಗೊಂದಲಗಳಿಗೆ ಅವಕಾಶ ಇಲ್ಲದಂತೆ ನಾವು ಅದನ್ನು ನಿಭಾಯಿಸೋಣ ಅನ್ನುವಂತಹ ಭರವಸೆಯನ್ನು ಕೂಡ ಅವರು ಮೂಡಿಸಬಹುದು. ಹಾಗೆಯೇ ಸಂಪುಟದಲ್ಲಿ ಸ್ಥಾನಮಾನಗಳ ಬಗ್ಗೆ ಕೂಡ ಚರ್ಚೆಯ ನಿರೀಕ್ಷೆ ಇದ್ದೇ ಇದೆ. ಯಾಕಂದರೆ ಅವರ ಆಪ್ತರು, ಅವರ ಬೆಂಬಲಿಗರಿಗೆ ಸಂಪುಟದ ಸ್ಥಾನಮಾನವನ್ನು ಖಾತ್ರಿಪಡಿಸಬೇಕು. DCM ಅಧ್ಯಕ್ಷ ಸಂಪುಟ ರಚನೆಯ ವೇಳೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಸಲಹೆಯನ್ನು ಸಿದ್ದರಾಮಯ್ಯನವರು ಕೊಡಬಹುದು. ಇನ್ನು ಈಗಾಗಲೇ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ತಾ ಇದ್ದಂತೆ ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ಕೂಡ ಇವತ್ತು ಸಂಜೆ ನಡೆದಿದೆ. ಸಿದ್ದರಾಮಯ್ಯನವರು ದಿಲ್ಲಿಗೆ ತಲುಪುವುದಕ್ಕಿಂತ ಮುಂಚಿತವಾಗಿಯೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆಯನ್ನು ನಡೆಸಲಾಗಿದೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಕೂಡ ಭಾಗಿಯಾಗಿದ್ದು, ಸಿದ್ದರಾಮಯ್ಯ ರಾಜೀನಾಮೆಯ ಬಳಿಕ ಮುಂದಿನ ಕ್ರಮಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಇದರ ನಡುವೆ CLP ಬೇರೆ ನಡಿಬೇಕಾಗಿದೆ. ಹೊಸ CM ಆಯ್ಕೆಗೆ CLP ಸಭೆಯನ್ನು ನಡೆಸಬೇಕಾಗಿದೆ. ಆದರೆ CLP ಸಭೆ ಕರೆಯೋ ಬಗ್ಗೆ ಇನ್ನೂ ಕೂಡ ಗೊಂದಲಗಳು ಇದ್ದೇ ಇದ್ದಾವೆ. ಯಾವಾಗ ಕರಿಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ನಿಂದಲೂ ಕೂಡ ಯಾವುದೇ ಸೂಚನೆಗಳು ಇದುವರೆಗೆ ಬಂದಿಲ್ಲ. CLPಯಲ್ಲೇ ಆಯ್ಕೆ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಅಂತಿಮವಾಗಿ CLP ಕರೆದರೆ ಮಾತ್ರನೇ ಅಲ್ಲಿ ಆಯ್ಕೆಯನ್ನು ಮಾಡಬೇಕು. ಅದು ಆನ್ಲೈನ್ ರೆಸಲ್ಯೂಷನ್ ಆದರೂ ಸರಿಯೇ, ಅಥವಾ ಬಹು ಆಯ್ಕೆಯ ವಿಚಾರಗಳಿದ್ರೂ ಕೂಡ ಸರಿಯೇ, LP ನಡೀಲೇಬೇಕಾಗುತ್ತೆ. ಸಿದ್ದರಾಮಯ್ಯನವರ ಪರವಾಗಿರುವಂಥ ಶಾಸಕರು ಒಂದಿಷ್ಟು ಧ್ವನಿ ಎತ್ತುವ ಸಾಧ್ಯತೆಯ ಬಗ್ಗೆಯೂ ಕೂಡ ಒಂದು ಅನುಮಾನಗಳು ಇದ್ದೇ ಇದ್ದಾವೆ. 1 ಪಾಯಿಂಟ್ ಅಜೆಂಡಾದ CLP ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ನಮ್ಮ CLP ನಾಯಕರು ಮತ್ತು DK ಶಿವಕುಮಾರ್ ಪದೇ ಪದೇ ಹೇಳ್ತಾ ಬಂದಿರತಕ್ಕಂಥ ವಿಷಯ, ನಮಗೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದನ್ನ ನಾನು ಶಿಸ್ತುಬದ್ಧಾಗಿ ಅಂತ ಹೇಳಿದ್ವಿ. ಹೈಕಮಾಂಡ್ ಹೇಳಿದ್ದು ಅವ್ರಿಗೆ ಹೇಳಿದ್ದಾರೆ, ಸುದ್ದಿಗೋಷ್ಠಿಯಲ್ಲಿ ತಮಗೆ ತಿಳಿಸ್ತಾರೆ, ಅದನ್ನೇ ಗೊತ್ತಾಗ್ತದೆ. CLP ಕರಿತಕ್ಕಂಥ ಇನ್ನು ಯಾವುದೇ ರೀತಿಯಿಂದ ಅವರು ಹೇಳಿಕೆ ಕೊಟ್ಟಿಲ್ಲ. CLP ಕರಿ ಅಂದ್ರೆ ಕರಿತೀನಿ ಮೀಟಿಂಗ್, ನಮ್ಗೆ ಇನ್ನೂ ಏನು ಡೈರೆಕ್ಷನ್ ಬಂದಿಲ್ಲ. ಇವು ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು, ಅದರ ನಂತರ CLP ಕರಿಬೇಕು. CLP ಅಲ್ಲದೆ ಒಂದು ಫಾರ್ಮ್ಯಾಲಿಟಿ ಇದ್ರು ರೆಸಲ್ಯೂಷನ್ ಮಾಡಬೇಕಾಗ್ತದಲ್ಲ, ರೆಸಲ್ಯೂಷನ್ ಮಾಡಿದ ನಂತರ ಮುಂದಿನ ಕ್ರಮ ಆಗ್ತದೆ. ಇನ್ನು ನಾಳೆಯ ದೆಹಲಿ ಸಭೆಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿಯೂ ಕೂಡ ನಮಗೆ ಸಿಕ್ಕಿದೆ.
ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಏನು ಸಭೆಯನ್ನು ಈಗಾಗಲೇ ನಡೆಸಲಾಗಿದೆ ಅಲ್ಲ ದೆಹಲಿಯಲ್ಲಿ, ಅದರ ಬಹಳ ಮುಖ್ಯವಾದಂಥ ಉದ್ದೇಶ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಸಿದ್ದರಾಮಯ್ಯನವರು ಇಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ, ನನಗೆ ರಾಜ್ಯಸಭೆ ಆಫರ್ ಕೊಟ್ಟರು, ನಾನು ಅದನ್ನು ನಿರಾಕರಿಸಿದ್ದೇನೆ, ನನಗೆ ಬೇಕಿಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳಿದರೆ. ಆದರೆ ರಾಜ್ಯಸಭೆ ಆಫರನ್ನು ಒಪ್ಪಿಸೋದಕ್ಕೆ ರಾಹುಲ್ ಗಾಂಧಿಯವರು ಪ್ರಯತ್ನವನ್ನು ಮಾಡಬಹುದು. ಇದೇ ಕಾರಣಕ್ಕಾಗಿ 1-to-1 ಮೀಟಿಂಗ್ನ ಯತ್ನವೂ ಕೂಡ ನಡೀಬಹುದು. ಸಿದ್ದರಾಮಯ್ಯನವ್ರನ್ನ ಕೂರಿಸ್ಕೊಂಡು ಇಲ್ಲ ನೀವು ದೆಹಲಿಗೆ ಬರಬೇಕು ಅಂತೇಳಿ ಅವ್ರನ್ನ ಮನವೊಲಿಸ್ಬೋದು. ಏನೇ ಹೇಳಿದ್ರು ಕೂಡ ದಿಲ್ಲಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅದರ ಹಿಂದೆ ಖರ್ಗೆ ಅವ್ರನ್ನು ಕೂಡ ಇದೇ ರೀತಿಯಾಗಿ ಒಪ್ಪಿಸಿ ದೆಹಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದೇ ಸ್ವರೂಪದಲ್ಲೇ ಈಗ ಸಿದ್ದರಾಮಯ್ಯನವ್ರನ್ನು ಕೂಡ ಒಪ್ಪಿಸಿ ಓಕೆ ನಿಮ್ಮ ನಾಯಕತ್ವ, ನಿಮ್ಮ ಬೆಂಬಲ, ನಿಮ್ಮ ಲೀಡರ್ಶಿಪ್ ಇವೆಲ್ಲವೂ ಕೂಡ ನಮಗೆ ಸಿಕ್ಕಿದೆ ಅಲ್ಲಿ ಕರ್ನಾಟಕದಲ್ಲಿ, ಆದರೆ ನಿಮ್ಮ ಲೀಡರ್ಶಿಪ್ ನಮಗೆ ದೆಹಲಿಗೂ ಬೇಕಿದೆ ಅನ್ನುವಂಥ ಅವರು ಒಪ್ಪಿಸ್ಬೋದು. ರಾಜ್ಯಸಭೆ ಆಫರನ್ನು ಒಪ್ಪಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಪ್ರಯತ್ನವನ್ನು ಮಾಡ್ಬೋದು. ಇಂದಿನ ಸುದ್ದಿಗೋಷ್ಠಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಅತ್ಯಂತ ಸ್ಪಷ್ಟವಾಗಿ ರಾಜ್ಯದ ಜನರ ಮುಂದೆ ಹೈಕಮಾಂಡ್ ಕೊಟ್ಟಂಥ ಆಫರ್ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾನು ದೆಹಲಿಗೆ ಹೋಗೋದಿಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅನ್ನೋ ತೀರ್ಮಾನವನ್ನು ಕೇಳಿದ್ದಾರೆ. ಹಾಗಿದ್ದರೂ ಅವರನ್ನು ಒಪ್ಪಿಸುವ ಪ್ರಯತ್ನವನ್ನು ದೆಹಲಿ ನಾಯಕರು ಮಾಡ್ಬೋದು. ವಿಶೇಷವಾಗಿ ರಾಹುಲ್ ಗಾಂಧಿ ಆ ಪ್ರಸ್ತಾಪವನ್ನು ಮಾಡಿದಾಗ ಸಿದ್ದರಾಮಯ್ಯನವರ ಉತ್ತರ ಏನಾಗಿ ಉಳಿಯುತ್ತೆ ಅನ್ನೋದನ್ನು ನೋಡಬೇಕು. ಸಿದ್ದರಾಮಯ್ಯನವರ ಮನವೊಲಿಕೆಗೆ ರಾಹುಲ್ ಗಾಂಧಿಯವರ ಕಸರತ್ತು ಮುಂದುವರೆದಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಗೆ ವಿಪಕ್ಷ ನಾಯಕರುಗಳು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ನಡೆಸಿಕೊಳ್ತಿರುವಂತಹ ರೀತಿಯೇ ಸರಿಯಿಲ್ಲ ಅಂತ ಹೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪತನ ಆರಂಭ ಅಂತ ಹೇಳಿ ಲಖನ್ ಜಾರಕಿಹೊಳಿ ಅವರು ಕೂಡ ಭವಿಷ್ಯ ನುಡಿದಿದ್ದಾರೆ. ನೋಡಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ, ಅಧೋಗತಿಗೆ ಅದು ಹೋಗುತ್ತದೆ. ಯಾಕಂದರೆ ಸಿದ್ದರಾಮಯ್ಯ ಇರೋದ್ರಿಂದ ಈಗ 3 ವರ್ಷ ಆರ್ಥಿಕ ಪರಿಸ್ಥಿತಿ ಹಿಂಗೆ ನಿಗಿಸ್ಕೊಂಬಂದ್ರೆ ಅವ್ರ ಯಾರಿಗೂ ಸಮಸ್ಯೆ ಆಗಲ್ದಂಗೆ ನಿಗಿಸ್ಕೊಂಬಂದರು. ಈಗ ಗ್ಯಾರಂಟಿ ವಾರಂಟಿ ಏನು ಕೊಟ್ಟಿದ್ದಾರೆ ಇವರು ಕಾಂಗ್ರೆಸ್ ಅವ್ರು ಸಿದ್ದರಾಮಯ್ಯದಿಂದ ಇದೆಲ್ಲ ಗ್ಯಾರಂಟಿಗೆ 3 ವರ್ಷ ಸಮಸ್ಯೆ ಆಗಲ್ದಂಗೆ ಬಂತು. ಆಮೇಲೆ ಇದೇನಾಕೈತೆ ಮುಂದೆ ಬರ್ತಾರೆ ಗ್ಯಾರಂಟಿ ಐತಿ ಸ್ಟಾಪ್ ಆಗಿ ಆಕೈತೆ, ಅದು ಅದ್ರಾಗೇನು ಎರಡನೇ ಮಾತಿಲ್ಲ. ಮತ್ತಿನ್ನು ಇದೇನು ಸರ್ಕಾರಿ ನೌಕರಿ ಸಂಬಳ ಕೊಡ್ತಾರೆ ಅದು ಸುದಕ್ಕೆ ಸಮಸ್ಯೆ ಆಗುತ್ತೆ ಕರ್ನಾಟಕ. ಇಲ್ಲ, ಸಿದ್ದರಾಮಯ್ಯನವರು ಅವ್ರ ಮೇಲೆ ಭಾರಿ ಒತ್ತಡ ಹಾಕಿ ಇವತ್ತು ಒಬ್ಬ ಹಿಂದುಳಿದ ನಾಯಕನ ಒಂದು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತೊಗೊಂಡಿದ್ದು ಮುಂದಿನ 28 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎಲ್ಲ ಹಿಂದುಳಿದ ದಲಿತ ಏನು ವರ್ಗಗಳದಾವೆ ಅವ್ರು ಕೂಡಿ ಕಾಂಗ್ರೆಸ್ಸನ್ನು ಬಲಿ ತೊಗೋತಾರೆ. ಹೀಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ತಮ್ಮದೇ ಆದಂತಹ ಕಾಳಜಿಯನ್ನು ಈ ಮೂಲಕ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ಬಳಿಕ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಸಿದ್ದರಾಮಯ್ಯನವರು ಹೋಗಿದ್ರು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ದೆಹಲಿಯ ಬದಲು ಜೈಪುರದಲ್ಲಿ ಲ್ಯಾಂಡ್ ಆಗಿದೆ. ಸಿಎಂ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವರಾದ ಕೆಜೆ ಜಾರ್ಜ್, ಬೈರತಿ ಸುರೇಶ್, ಕಾನೂನು ಸಲಹೆಗಾರ ಪೊನ್ನಣ್ಣ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಹಾಗೆಯೇ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೂಡ ವಿಮಾನದಲ್ಲಿ ಇದ್ದರು. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದು ಸಿದ್ದರಾಮಯ್ಯನವರ ಪಾಲಿಗೆ ಕಪ್ಪು ದಿನ. ಯಡಿಯೂರಪ್ಪ ಸಿದ್ದರಾಮಯ್ಯ ಅವರ ಯುಗಾಂತ್ಯ ಆಗಿದೆ. ಮಕ್ಕಳು ಸ್ವಂತ ಸಾಮರ್ಥ್ಯದ ಮೇಲೆ ಬೆಳಿಬೇಕು, ಅಪ್ಪನ ಹೆಸರು ಹೇಳಿ ಬೆಳೆಯುವಂಥದ್ದು ಬಿಡಬೇಕು. ದೇಶದಲ್ಲಿ ಎಲ್ಲ ಹಿಂದೂ ವಿರೋಧಿಗಳ ಮುಖ್ಯಮಂತ್ರಿಗಳ ಅಂತ್ಯ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಮುನ್ನ ತನ್ನ ಆಪ್ತ ಅಧಿಕಾರಿಗಳನ್ನು ಆಯಕಟ್ಟಿನ ಜಾಗಕ್ಕೆ ನಿಯೋಜನೆ ಮಾಡಿದ್ದಾರೆ. ಸಿಎಂ ಆಪ್ತ ಕಾರ್ಯದರ್ಶಿಯಾಗಿದ್ದ ವೆಂಕಟೇಶಯ್ಯ ಅವರನ್ನ ಕೃಷಿ ಮಾರಾಟ ಇಲಾಖೆ ನಿರ್ದೇಶಕರನ್ನಾಗಿ ಹಾಗೂ ವಿಶೇಷ ಕರ್ತವ್ಯಾಧಿಕಾರಿ ರಮೇಶ್ ಕೋನರೆಡ್ಡಿ ಅವರನ್ನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ. ದಾವಣಗೆರೆಯಲ್ಲಿ ನಾಳೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ಅಮೃತ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಆಹ್ವಾನವಿದ್ದು ನಾಳೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಚಿಕ್ಕಮಗಳೂರಲ್ಲಿ ರಸ್ತೆ ಮಧ್ಯೆ ಕೆಟ್ಟು ನಿಂತಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋದಿಂದ ಬಸ್ ನಿಲ್ದಾಣಕ್ಕೆ ಬರುವಾಗಲೇ ಬಸ್ ಕೈಕೊಟ್ಟಂತಹ ಘಟನೆ ನಡೆದಿದ್ದು, ರಸ್ತೆ ಮಧ್ಯೆ ಬಸ್ ನಿಂತ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕೊನೆಗೆ ಸಾರ್ವಜನಿಕರು ಬಸ್ ಕಳ್ಕೊಂಡು ಹೋಗಿ ಬಸ್ ಅನ್ನು ನಿಲ್ದಾಣದ ಒಳಗಡೆ ನಿಲ್ಲಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹದಾಯಿ ಯೋಜನೆಗೆ ಅನುಮತಿ ವಿಳಂಬಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಕೇಂದ್ರ ಜಲಸಂಪನ್ಮೂಲ ಸಚಿವರ ರಾಜೀನಾಮೆಗೆ ರೈತರು ಆಗ್ರಹಿಸಿದ್ದಾರೆ. ಕಳೆದ 40 ವರ್ಷಗಳಿಂದ ಮಹದಾಯಿ ಹೋರಾಟ ನಡೆದಿದೆ. ರಾಜ್ಯದಲ್ಲಿ 5 ಕೇಂದ್ರ ಸಚಿವರಿದ್ದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಮೇ 30ರಂದು ಜೋಶಿಯವರ ಕಚೇರಿಯ ಬಳಿಯಲ್ಲಿ ಪ್ರತಿಭಟನೆ ನಡೆಸ್ತೀವಿ ಅಂತ ರಾಜ್ಯ ಸಂಚಾಲಕ ಶಿವಾನಂದ ಮುತ್ತಣ್ಣ ಹೇಳಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಸಮಯ ಪ್ರಜ್ಞೆಯಿಂದ ಜೀವ ಉಳಿದಿದೆ. ಹೈದರಾಬಾದ್ನ ಕುಮ್ಮರವಾಡಿ ಹನುಮಾನ್ ದೇವಸ್ಥಾನದ ಬಳಿಯಲ್ಲಿ ಕಾರ್ಮಿಕ ದುರಸ್ತಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ವಿದ್ಯುತ್ ಶಾಕ್ ತಗಲಿ ಪ್ರಜ್ಞೆ ತಪ್ಪಿ ಬಿದ್ದರು. ಕೂಡಲೇ ಗಮನಿಸಿದಂತಹ ಕರ್ತವ್ಯನಿರತ ಕಾನ್ಸ್ಟೇಬಲ್ ಬಿ ಸುರೇಶ್ ಸಿಪಿಆರ್ ಮಾಡಿ ಕಾರ್ಮಿಕರ ಜೀವ ಉಳಿಸಿದ್ದಾರೆ.
ಜೂನ್ 21ರಂದು ನೀಟ್ ಪರೀಕ್ಷೆ ನಿಗದಿಯಾಗಿದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆದಿದೆ. ನೀಟ್ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಪ್ರಧಾನಿ ಕಚೇರಿ ಕೂಡ ನಿಗಾ ವಹಿಸಿದ್ದು, ರಾಜನಾಥ್ ಸಿಂಗ್ ನಿವಾಸದ ಸಭೆಯಲ್ಲಿ ಉನ್ನತ ಸಚಿವರು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಪರೀಕ್ಷಾ ಪ್ರಕ್ರಿಯೆಗೆ ಸಂಬಂಧಿಸಿದವರು ಭಾಗಿಯಾಗಿದ್ದರು. ಭಾರತದ ಖ್ಯಾತ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಏಷ್ಯನ್ ಗೇಮ್ಸ್ನ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ದೆಹಲಿ ಹೈಕೋರ್ಟ್ ಅನುಮತಿಯನ್ನು ನೀಡಿತು. ದೆಹಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಭಾರತೀಯ ಕುಸ್ತಿ ಫೆಡರೇಷನ್ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಗೋಪೇಶ್ವರದಲ್ಲಿ ಭೀಕರ ಕಾಳ್ಗಿಚ್ಚು ಕಾಣಿಸಿಕೊಂಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಿಚ್ಚಿ ಬೀಳಿಸುವ ದೃಶ್ಯಗಳು ವೈರಲ್ ಆಗಿದ್ದು, ಪಟ್ಯಾಲ್ಧಾರ್ ನರ್ಸಿಂಗ್ ಕಾಲೇಜು ರಸ್ತೆಯ ಬಳಿಯ ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಬಾಂಗ್ಲಾದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಹೆಸರಿನ ಅಪರೂಪದ ಆಲ್ಬಿನೋ ಕೋಣವನ್ನು ಈದ್ ಬಲಿಯಿಂದ ರಕ್ಷಿಸಲಾಗಿದೆ. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕಣ್ಣುಗಳನ್ನು ಹೋಲುವ ಕೋಣದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಬಕ್ರೀದ್ಗೆ ಬಲಿ ಕೊಡಲು ಮುಸ್ಲಿಮರು ಖರೀದಿ ಮಾಡಿದರು. ಇದೀಗ ಢಾಕಾ ರಾಷ್ಟ್ರೀಯ ಝೂಗೆ ಕೋಣವನ್ನು ಶಿಫ್ಟ್ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಯುದ್ಧ ಸಮಾಪ್ತಿ ಮಾಡುವ ಬಗ್ಗೆ ಮಾತನಾಡಿದ್ದಾರೆ. ದೇಶದಲ್ಲಿ ಮಧ್ಯಂತರ ಚುನಾವಣೆಗಳಲ್ಲಿ ಗೆಲ್ಲುವುದಕ್ಕಾಗಿ ಶಾಂತಿ ಒಪ್ಪಂದ ಜಾರಿ ಮಾಡುವುದಕ್ಕೆ ಯಾವುದೇ ಒತ್ತಡ ಇಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ 3 ತಿಂಗಳಿಗೆ ಕಾಲಿಟ್ಟಿದೆ. ಬೀದರ್ ಜಿಲ್ಲೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದ ಖದೀಬರನ್ನು ಬಂಧಿಸಿದ್ದಾರೆ. ಮರ್ಕಲ್ ಗ್ರಾಮದಲ್ಲಿ 48 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು, 2 ಆಟೋಗಳನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಸಂಜೆ ಆಗ್ತಿದ್ದ ಹಾಗೆ ಭಾರೀ ಮಳೆಯಾಗಿದ್ದು, ರಾಜಾಜಿನಗರದಲ್ಲಿ ಸಿಡಿಲು ಗುಡುಗು ಸಹಿತ ಬಿರುಗಾಳಿ ಮಳೆ ಸುರಿದಿದೆ. ಬಿಟಿಎಂ ಲೇಔಟ್ನಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಇನ್ನುಳಿದಂತೆ ಶಾಂತಿನಗರ, ಮೆಜೆಸ್ಟಿಕ್, ಕಾರ್ಪೊರೇಷನ್ ಸರ್ಕಲ್, ಲಾಲ್ಬಾಗ್ ಪ್ರದೇಶದಲ್ಲಿ ಜೋರು ಮಳೆಯಾಗಿದೆ.